ಮತ್ತು ಹಿಂದಿನ ಎಲ್ಲ ಪುತ್ರ ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು. ಅದೆಲ್ಲ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ, ಅದೆಲ್ಲ ನೋಡಿ ಏನಕ್ಕೆ ಕೆಟ್ಟಗಳಿಗೆ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗೋದಿಲ್ಲ. ಅದೇನು ಇರ್ಬೇಕು, ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದು ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸ ಇದ್ದ ಕಾರಣ ಕರೆದಿದ್ದೇನೆ, ಕಾಂಟ್ರವರ್ಸಿ ಮಾಡಬೇಡಿ. ನಾವು ಪುನರ್ ಪರಿಶೀಲನೆ ಮಾಡಿ ಉಚ್ಚಾಟನೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಕ್ಕೆ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ 100 ಮೆಸೇಜ್ ಇದ್ದು ದಯವಿಟ್ಟು ಇದ್ರೆ ಹೆಚ್ಚಿಕೊಂಡು ನಾನು ಸೇರ್ತೀನಿ. ಎಲ್ಲರೂ ಸೇಮ್ ದಯವಿಟ್ಟು ಏನು ಬೇಡ, ಮತ್ತೆ ಇನ್ನು 10 ದಿವಸ ಬಿಟ್ಟು ಕೇಳಿ ಮಾತಾಡ್ತೇನೆ. ಎಲ್ಲರೂ ನಮ್ದೆಲ್ಲ ಟೀಮ್ ನಾವು ಸೇರ್ತೀವಿ. ಅಲ್ಲಿ ಕುಮಾರ್ ಮಗ ಮನೆ ಸೇರ್ಬೋದು, ಮತ್ತೆ ಎಲ್ಲರೂ ಬೇಡಪ್ಪ ಈ ಸತ್ತೆ ಕುಮಾರ್ ಪದೇ ಬೇರೆ ಕೈಲಿ ಶಿಫ್ಟ್ ಆಗುದು. ಟೈಮ್ ಮುಂಜೆ 11 ನಂತರ ಅಭಿವೃದ್ಧಿ ಅಧಿಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು, ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂತಹ ನಾಯಕರು, ಲಿಂಗಾಯತ ಸಮುದಾಯಗಳನ್ನು ಒಗ್ಗೂಡಿಸಿದಂತಹ ಏಕೀಕರಣದ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದರೆ, ಅಧಿವೇಶನದಲ್ಲಿ ಯಾವಾಗಲೂ ಉತ್ತರ ಮಾತಾಡ್ತಾ ಇದ್ವಿ, ಪಂಚಮಸಾಲಿ ಮೀಸಲಾತಿ ಸಮುದಾಯ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ವಿ. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೆದಿದ್ದೇನಂತ ಒಂದು ಕಾರಣ, ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕನ್ನುವಂಥ ಕಾರಣ. ಈ 4 ಕಾರಣ ಇಟ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥವ್ರು ಬಸವನಗೌಡರು. ಈ ರಾಜ್ಯ ಜನತೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಾಗಿ ನೋಡಬೇಕು ಅಂತ ಭಾಳ ದಿನಗಳಿಂದ ಕಾಯ್ತಾ ಇದ್ದರು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಹತಾಶಗೊಂಡು ಪೂರ್ವಗ್ರಹ ಪೀಡಿತರಾಗಿ BJP ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕರನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಯಾಗಿ ಪ್ರತಿಪಾದಿಸುವಂಥ ಒಬ್ಬ ನಾಯಕರನ್ನು ಇವತ್ತು ವಿಚಾರಣೆ ಮಾಡೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸಾಲಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ